ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಕಂಟಿನ್ಯೂಷನ್. ನಾನು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ. ಅಂದರೆ ನಮ್ಮ ಹಳ್ಳಿಗೆ, ಅಮ್ಮನ ಮನೆಗೆ. ಅಲ್ಲಿಗೆ ಹಬ್ಬ ಎಲ್ಲ ಆಚರಿಸ್ತೀವಿ ಅಂತ ಈ ಬ್ಲಾಗಲ್ಲಿ ನಿಮಗೆ ವ್ಲಾಗ್ ಇರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಮ್ಮ ಅಮ್ಮನ ಮನೇಲಿ ಯಾವ ಥರ ಹಳ್ಳಿಯಲ್ಲಿ ವರಮಹಾಲಕ್ಷ್ಮಿ ಮಾಡ್ತೀವಿ ಅಂತ ಕಂಪ್ಲೀಟ್ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಬಂದು ಒಂದು 8:30 ಆಗಿತ್ತು ಮನೆ ಬಿಟ್ಟಾಗ. ಬೆಂಗಳೂರಿಂದ ಮತ್ತು ನಮ್ಮ ಹಳ್ಳಿಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಅಂದರೆ ಒಂದು 11:30 ಆಯಿತು. ಯಾಕಂದರೆ ಬಸ್ಸಲ್ಲಲ್ವಾ ಬಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಾಯಿತು. ಆವಾಗ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆನಂತರ ಅಮ್ಮ ಬಂದು ಅಡುಗೆ ಮಾಡಿಟ್ಟಿದ್ರು. ಆದರೆ ಹಬ್ಬದ ಅಡುಗೆ ಮಾಡಿರಲಿಲ್ಲ, ಮಾಮೂಲಿ ಅಡುಗೆ ಮಾಡಿದರು. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಅಪ್ಪನೂ ಬಂದಿತ್ತು ನಮ್ಮ ಜೊತೆಗೆ, ಕರ್ಕೊಂಡು ಬಂದರು. ಯಾಕಂದರೆ ಮಗು ಇರುತ್ತಲ್ವ, ಒಬ್ಬರನ್ನೇ ನಮ್ಮ ಮನೆಯವರು ಕಳಿಸಲ್ಲ, ನಮ್ಮ ಮನೆ ಯಜಮಾನ್ರು. ಅದಕ್ಕೋಸ್ಕರ ನಮ್ಮಪ್ಪ ಏನಾದರೂ ಬಂದರೆ ಕಳಿಸ್ತಾರೆ. ಅಮ್ಮ ಎಲ್ಲ ಸಗಣಿಯಲ್ಲಿ ಸಾರಿಸಿ ರಂಗೋಲಿಗಳನ್ನು ಹಾಕಿ ಅಮ್ಮನಿಗೆ ಬಂದಂಗೆ ಹಾಕಿದ್ರು. ಅಮ್ಮ ಹಾಕೋದು ಜಾಸ್ತಿ ಸಂಕ್ರಾಂತಿ ರಂಗೋಲಿಗಳನ್ನೇ ಜಾಸ್ತಿ ಹಾಕ್ತಾ ಇರ್ತಾರೆ. ಮಾಮೂಲಿ ರಂಗೋಲಿಗಳೆಲ್ಲ ಕಡಿಮೆನೇ. ಹೋಗಿದ ತಕ್ಷಣ ಅಮ್ಮ ಹೂವು ಎಲ್ಲ ರೆಡಿ ಮಾಡಿದರು. ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸಿಟ್ಟಿದ್ರು ಅಷ್ಟೇ. ಆನಂತರ ನಾನು ಹೋಗಿ ಅಮ್ಮ ಅಡುಗೆ ಮಾಡಿಕೊಂಡ್ರು. ನಾನು ಬಂದುಬಿಟ್ಟು ಹೂವು ಎಲ್ಲ ಏನೂ ಕಟ್ಟಿರಲ್ಲ ಪಾಪ. ಒಬ್ಬರೇ ಅವ್ರಿಗೆ ಒಂದು ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ. ಒಬ್ಬರೇ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಚಾಮಂತಿಗೆ, ರೋಸು ಮತ್ತು ಮಲ್ಲಿಗೆ ಹೂವೆಲ್ಲನೂ ತೊಗೊಂಡೋಗಿದ್ದೆ. ತೊಗೊಂಬಮ್ಮ, ಇಲ್ಲಿ ನಾನು ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗೆಲ್ಲ ಹಾಕಿ ಕಟ್ಕೊತಾ ಇದ್ದೀನಿ. ಮೊದಲು ಹೂವೆಲ್ಲ ರೆಡಿ ಮಾಡಿಕೊಂಡು ಪೋಟಕ್ಕೆ ಹಾಕ್ಕೊಂಬಿಟ್ರೆ ಆನಂತರ ನಾವು ಜೋಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಒಂದೇ ದಿನ ಪ್ರತಿಯೊಂದು ಕೆಲಸನೂ ಮಾಡ್ಕೊಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಬೇರೆ ಅಲ್ಲೆಲ್ಲ 3 ಗಂಟೆಗೆ ಎದ್ದಿದ್ದು ಬೆಳಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಈಗ ಆಲ್ರೆಡಿ ವಿಡಿಯೋ ನೋಡಿದ್ದೀರಾ. ಅಷ್ಟೊತ್ತಿಗೆ ಬಂದು ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟೆ, ರೆಸ್ಟು ಮಾಡೋಕ್ಕಾಗಿಲ್ಲ. ಸರಿ ಅಂತೇಳ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಆಗಲ್ಲ, ಮಾಡಿಬಿಡೋಣ ಬೇಗ ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲೂ ಸಂಜೆ ಒಂದು 5:30 ಆಯಿತು. ಆ ಟೈಮ್ಗೆ ಪೂಜೆಯನ್ನು ಮಾಡಿದ್ವಿ. ಹೂವೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಆನಂತರ ಒಂದು ಸ್ವಲ್ಪ ಅಡುಗೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿಬಿಟ್ಟು ಸರಿ ಎಲ್ಲ ಆಗಿತ್ತು. ನೀನು ಹೂವು ಫಸ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು, ಯಾಕಂದರೆ ನಾವೊಂದು ಹಾರ ಮಾಡ್ತೀವಿ ಅಂದರೆ ನಮಗೆ ಟೈಮ್ ಹಿಡಿಯುತ್ತೆ. ನಾನು ಒಂದು 1/2 ಅವರಲ್ಲಿ ರೆಡಿ ಮಾಡಿಬಿಡ್ತೀನಿ. ಯಾಕಂದರೆ ಅಭ್ಯಾಸ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ರೋಸ್ ಪೆಟಲ್ಸನ್ನು ತೊಗೊಬಂದಿದ್ದೆ. ಮಲ್ಲಿಗೆ ಹೂವಿಗೆ ಹಾಕೋಣ ಚೆನ್ನಾಗಿರುತ್ತೆ. ಇದರಲ್ಲಿ ರೆಡ್ ಮತ್ತು ಗ್ರೀನ್ ಇತ್ತು. ನನಗೆ ಗ್ರೀನ್ ಇತ್ತು ಬರೋ ಗಾಬರಿಯಲ್ಲಿ ಮರೆತುಬಿಟ್ಟೆ. ಆನಂತರ ರೆಡ್ಡು ಬ್ಲೂ ಇತ್ತು. ಸರಿ ಇದನ್ನೇ ಹಾಕೋಣ ಅಂತೇಳ್ಬಿಟ್ಟು ಅದ್ರ ಜೊತೆ ಟಿಶ್ಯೂ ಜೊತೆ ಸೇರಿಸಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ಎಷ್ಟೊಂದು ವೀಡಿಯೋಗಳನ್ನು ನಾನು ಶೇರ್ ಮಾಡಿದ್ದೀನಿ. ಮಲ್ಲಿಗೆ ದಿಂಡು ಹೇಗೆ ಹಾಕೋದು, ಹಾಗೆ ದಿಂಡುಗಳನ್ನು ಯಾವ ಥರ ಹಾಕೋದು, ಹಾರ ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿದೆ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ, ನಿಮಗೆ ಅವಶ್ಯಕತೆ ಇದೆ ಅಂದರೆ ಹೋಗಿ ನೋಡಿ. ಆರಾಮಾಗಿ ತುಂಬ ಈಸಿಯಾಗಿ ಕಲ್ತ್ಕೊಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿ ಗೊತ್ತಾ. ನಾವು ಸೂಜಿಲಿ ಕೊಂಡ್ಸೋದಕ್ಕಿಂತ ನಮಗೆ ಸುತ್ತಿದ್ರೇ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರೋದು. ಸೂಜಿಲಿ ಕೊಂಡ್ಸಿದ್ರೆ ಅಷ್ಟು ಫಿನಿಶಿಂಗ್ ಬರಲ್ಲ, ಮತ್ತು ಅದ್ರ ಉದ್ರು ಕೂಡ ಹೋಗ್ಬಿಡುತ್ತೆ. ಈ ಸುತ್ತಿದ್ರೆ ಯಾವುದೇ ಕಾರಣಕ್ಕೂ ಉದುರೋದಿಲ್ಲ. ತುಂಬಾ ಈಸಿ. ನಾವು ಕಲಿಬೇಕಾದ್ರೆ ತುಂಬ ಚೆನ್ನಾಗಿ, ಸ್ವಲ್ಪ ಕಷ್ಟ ಅನಿಸುತ್ತೆ, ಏನಿಲ್ಲ. ಆ ಮೆಥಡ್ ಗೊತ್ತಾಗೋವರೆಗೂ ನಮ್ಗೆ ಹಂಗೇನೆ. ಆ ಮೆಥಡ್ ಗೊತ್ತಾಯಿತು ಅಂದರೆ ಮನೆಯಲ್ಲಿ ಈ ಥರ ಲಕ್ಷ್ಮೀ ದೇವಿಗಾಗ್ಬೋದು, ಈಗ ಗಣೇಶ ಎಲ್ಲ ಕೂರಿಸ್ತೀವಿ, ನಾವೇ ನಮ್ಮ ಕೈಯಾರ ರೆಡಿ ಮಾಡಿ ಹಾಕಿದ್ರೆ ಒಂದು ದೊಡ್ಡ ಖುಷಿ ಅಲ್ವಾ. ಅದರಿಂದ ಏನೋ ಒಂಥರ ತೃಪ್ತಿ ಅನಿಸುತ್ತೆ. ಅಪ್ಪ ಒಂದು ಸ್ವಲ್ಪ ಈಚೆ 2 ಕನಕಾಂಬರ ಕಿತ್ಕೊಂಬಪ್ಪ ಅಂತ ಅಂದೆ. ಅದಕ್ಕೆ ನೋಡಿದ್ರೆ ನಮ್ಮಪ್ಪ ಹೋಗ್ಬಿಟ್ಟು ಪನ್ನೀರ್ ಸೊಪ್ಪು, ಕನಕಾಂಬರ ಎಲ್ಲನೂ ಕಿತ್ಕೊಂಡು ಬಂದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೆ. ಫೈನಲಿ ಒಂದು ತಾವರೆ ಹೂವು ಹಾಕಿ ಹಾರವನ್ನು ರೆಡಿ ಮಾಡಿಕೊಂಡೆ. ಇಲ್ಲಿ ನಾನು 3 ದಿಂಡನ್ನು ಹಾಕ್ಕೊಂಡಿದ್ದೀನಿ. 3 ದಿಂಡು, 2 ದಿಂಡು ಮೇಲೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ತಾವರೆ ಹೂವು ಕೋಣಿಸಿ ಕಟ್ಟಿದ್ದೀನಿ. ಕೆಳಗಡೆ ಮತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ಸುತ್ತಕೊಂಡು ಅದಕ್ಕೆ ಜಾಯಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಹತ್ರದಲ್ಲಿ ಏನು ಮಾಡಬೇಕು
ಯಾವ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಆಲ್ರೆಡಿ ನಾನು ಸೀರೆ ತೊಗೊಂಡಿದ್ದು ನೀವೆಲ್ಲ ನೋಡಿದ್ರಲ್ವ, ಇದೇ ಸೀರೆನೇ ಈಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಬಿಂದಿಗೆಗೆ ಆಲ್ರೆಡಿ ಚಿಕ್ಕದಾಗಿ ಕಡ್ಡಿ ಕಟ್ಟಿದ್ದೀನಿ, ಯಾಕಂದರೆ ಹೂವು ಎಲ್ಲ ಏನಿಲ್ಲ, ಬೇರೆ ಮಲ್ಲಿಗೆ ಹೂವು ಕನಕಾಂಬರ ಇದೆ ಅಷ್ಟೇ, ಸಾಕು ಅಂತೇಳ್ಬಿಟ್ಟು ಪುಟ್ಟದಾಗಿ ಕಟ್ ಮಾಡಿಕೊಂಡು ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ಆಮೇಲೆ ಸೀರೆಯಲ್ಲಿ ಲೇಬಲ್ಲು ಎಲ್ಲ ಇರುತ್ತಲ್ವ, ಈ ಪಿನ್ನು ಎಲ್ಲನೂ ತೆಗೆದ್ಬಿಟ್ಟು ಈಗ ಸೀರೆಯನ್ನು ನೆರಿಗೆ ಎಲ್ಲ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಸೀರೆಯಲ್ಲಿ ಪೇಪರು ಅದೆಲ್ಲ ಸುತ್ತಿಟ್ಟಿರ್ತಾರಲ್ವ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೀರೆ ಮಾತ್ರ ಸೂಪರಾಗಿದೆ, ಕಲರ್ ಅಂತೂ ಎತ್ತಿ ಕಾಣಿಸುತ್ತೆ. ನಮಗೆ ಹಗಲೊತ್ತಿಗಿನ ನೈಟ್ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಈಗ ನಾನು ಫುಲ್ಲು ನೆರಿಗೆಯನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು ನನಗೆ ಯಾವ ಥರ ನಾನು ನೆರಿಗೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು. ಆಮೇಲೆ ಉಲ್ಟಾ ಥರ ಅನ್ನಿಸ್ತು, ಸರಿ ಅಂತೇಳ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿ, ಯಾಕಂದರೆ ಅದು ಗೋಲ್ಡ್ ಬಾರ್ಡರ್ ಇದೆ ಅಲ್ವಾ, ಜರಿ ನನಗೆ ಕಾಣಿಸ್ಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಈಗ ನೆರಿಗೆ ಎಲ್ಲ ಇಟ್ಕೊತಾ ಇದ್ದೀನಿ. ಈಗ ಸೀರೆನ ಫುಲ್ಲು ಫೋಲ್ಡಿಂಗ್ ಮಾಡಿಕೊಂಡು ನಾನು ನೆರಿಗೆನ ಇಟ್ಕೊಂಡು ಕ್ಲಿಪ್ಸನ್ನು ಹಾಕ್ಕೊಂಡಿದ್ದೀನಿ. ಪಿನ್ನ ಬಳಸ್ತಾ ಇಲ್ಲ ಇಲ್ಲಿ ನಾನು. ಅರ್ಧಕ್ಕೆ ಆ ಕಡೆ ಈ ಕಡೆ ಕರೆಕ್ಟಾಗಿ ನೆರಿಗೆ ಬೀಳೋ ಥರ ಅರ್ಧಕ್ಕೆ ಇಟ್ಬಿಟ್ಟು ಈಗ ಒಂದು ದಾರವನ್ನು, ಅಂದರೆ ಈ ದಪ್ಪ ದಾರ ಮಾಡಿಕೊಂಡು ಕಟ್ಕೊತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ನಾವು ಎಷ್ಟೇ ಹೇಳಿದ್ರೂ ಜಾರ್ಕೊಂಡು ಬರೋದಿಲ್ಲ. ಒಂದೊಂದು ಸೀರೆಗಳಿರ್ತಾವಲ್ವ, ಜಾರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ದಾರವನ್ನು ಕಟ್ಕೊತಾ ಇದ್ದೀನಿ. ಒಂದೇ ನಾವು ಫೋಲ್ಡಿಂಗ್ಗೆ ಉದ್ದಕ್ಕೆ ಮಾಡ್ತೀವಿ ಅಂದರೆ ಮಣೆ ದೊಡ್ಡದಾಗಿರಬೇಕು. ಇಲ್ಲಿ ಮಣೆ ಮೇಲೆ ಚಿಕ್ಕ ಮಣೆ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಮತ್ತು ಇದೇನು ಗ್ರೀನ್ ಬಾರ್ಡರ್ ಇದೆ ಅಲ್ವಾ ಸೆರಗು, ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಯೂಸ್ ಮಾಡದೇ ಇರೋ ಒಂದು ಪಿನ್ನವನ್ನು, ಸೇಫ್ಟಿ ಪಿನ್ನವನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಮಧ್ಯಕ್ಕೆ ಗ್ರೀನ್ ಬಿಟ್ಟರೆ ಸುತ್ತು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡ್ತಾಯಿದ್ದೀನಿ ಈ ವರ್ಷ. ಒಂದು ಸ್ವಲ್ಪ ರಫ್ಫಾಗಿ ಬಾರ್ಡರ್ಸ್ ಇರುತ್ತಲ್ವ, ಅದು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸೀರೆ ಎಲ್ಲ ನೆರಿಗೆ ಎಲ್ಲ ನೀಟಾಗಿ ಬರುತ್ತೆ. ಒಂದು ಸ್ವಲ್ಪ ಈ ದಪ್ಪ ಅಂದರೆ ಫುಲ್ಲು ಸಾಫ್ಟಾಗಿರುತ್ತೆ ನೋಡಿ, ಆ ಥರದ್ದೆಲ್ಲನೂ ಒಂದು ಸ್ವಲ್ಪ ಕಮ್ಮಿನೇ, ಅಂದರೆ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನನಗೂ ಹಾಗೆ ಆಯಿತು. ನೀವು ಫೈನಲಲ್ಲಿ ನೋಡ್ತೀರಲ್ವ, ಆಗ ನಿಮ್ಗೊಂದು ಸ್ವಲ್ಪ ಹಂಗೆ ಅನಿಸುತ್ತೆ. ಏನಂದರೆ ಕಲರ್ ಡಿಫ್ರೆಂಟ್ ಮೇಲೆಯೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾವು ಸೀರೆ ತೊಗೋಬೇಕಾದ್ರೆ ಜಾಸ್ತಿ ಸಾಫ್ಟಾಗೂ ಇರಬಾರ್ದು, ರಫ್ಫಾಗೂ ಇರಬಾರ್ದು. ಒಂಥರ ಅಂದರೆ ಈ ಸಾಫ್ಟ್ ಸಿಲ್ಕ್ ಬರುತ್ತೆ ನೋಡಿ, ಆ ಥರ ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ರೇಷ್ಮೆ ಸೀರೆಗಳಲ್ಲೂ ಸರಿಯೇ ಚೆನ್ನಾಗಿ ನಾವು ಉಡಿಸ್ಬೋದು. ಈಗ ಮಧ್ಯಕ್ಕೆ ನಾನು ಹಾಕ್ಕೊಂಡು ಫುಲ್ಲು ಇಲ್ಲೇನು ನಾನು ಇದನ್ನು ಹಾಕ್ಕೊಂಡಿದ್ದೆ ಕ್ಲಿಪ್ಸನ್ನು, ಇದನ್ನೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಆ ಕ್ಲಿಪ್ಸನ್ನೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಕೂರಿಸಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸೀರೆ ಎಲ್ಲ ರೆಡಿ ಮಾಡಿಕೊಂಡು, ಸೀರೆ ಮತ್ತು ಒಡವೆ ಎಲ್ಲ ರೆಡಿ ಮಾಡಿಕೊಂಡು ಆನಂತರ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ದೇವ್ರ ಮನೆಗೆ ತೊಗೊಂಡೋಗಿಡೋಣ ಅಂತೇಳ್ಬಿಟ್ಟು ಇಲ್ಲೇ ಈಚೆನೇ ದೇವ್ರ ಮನೆ ಮುಂದೆ ರೆಡಿ ಮಾಡ್ಕೋತಾ ಇದ್ದೀನಿ. ಫೈನಲಿ ಈ ಮಧ್ಯ ಅಂದರೆ ಸೀರೆ ಮಧ್ಯ ಈಗ ನಾವೇನು ಕಟ್ಟಿರ್ತೀವಿ ಅಲ್ಲಿಗೆ ಕಟ್ಟಿದ್ರೆ ಈ ಡಾಬ್ ಕಟ್ತೀವಲ್ವ, ಆ ಎಡ್ಜಿಗೆ ನೋಡಿಕೊಂಡು, ಆ ಪ್ಲೇಸ್ಗೆ ನೋಡಿಕೊಂಡು ಈಗ ನಾನು ಫಸ್ಟಿಗೆ ದಾರವನ್ನು ಕಟ್ಕೊಂಡ್ಬಿಡ್ತಾ ಇದ್ದೀನಿ. ಆನಂತರ ಡಾಬನ್ನು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ದಾರವನ್ನು ಕಟ್ಕೊತಾ ಇದ್ದೀನಿ. ಈ ಥರ ಕಟ್ಕೊಳ್ಳೋದ್ರಿಂದ ಆಮೇಲೆ ನಾವು ಡಾಬ್ ಹಾಕ್ಕೊಳ್ಳೋಕ್ಕೆ ನಮಗೆ ಈಸಿ ಅನಿಸುತ್ತೆ. ಈಗ ನಾವು ಆ ಕಡೆ ಸೈಡ್ ಈ ಕಡೆ ಸೈಡೂ ಫುಲ್ಲು ಕವರ್ ಮಾಡ್ತೀವಲ್ವ, ಆಮೇಲೆ ನಾವು ಡಾಬ್ ಹಾಕ್ಕೊಳ್ಳೋದ್ರಿಂದ ಅದು ಫುಲ್ಲು ನೆರಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಟೇಪ್ ಇದ್ದರೂ ಕಟ್ಕೊಬೋದು. ಟೇಪ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ದಾರವನ್ನು ಇಲ್ಲಿ ಕಟ್ಕೊತಾ ಇದ್ದೀನಿ. ಎಷ್ಟೊಂದು ಥರ ಲಕ್ಷ್ಮೀ ದೇವಿಗಳನ್ನು ಕೂರಿಸ್ತಾರೆ. ನಾವು ಆ ಥರ ಮಾಡೋಕ್ಕೆ ಆಗಲ್ಲ, ಆ ಥರ ಎಲ್ಲ ಕೂರಿಸ್ತಾರೆ. ಈ ವರಮಹಾಲಕ್ಷ್ಮಿಯಲ್ಲಿ ಲಕ್ಷ್ಮಿಗಳನ್ನು ನೋಡೋದಕ್ಕೆ ಒಂದು ದೊಡ್ಡ ಖುಷಿ.
ಎಷ್ಟೆಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಈ ಗ್ರೀನ್ ಬಾರ್ಡರ್ ಏನಿದೆ ಅಲ್ವಾ, ಈ ಅಂಚನ್ನು ನಾನೇನು ಮಾಡ್ತೀನಿ, ಈ ರೀತಿ ಒಂದು ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಕಾಣಲಿ ಅಂತೇಳ್ಬಿಟ್ಟು ಈ ರೀತಿ ಮಡಚಿ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಸೇಫ್ಟಿ ಪಿನ್ ಯೂಸ್ ಮಾಡ್ಬೋದು. ನಾನು ಚಿಕ್ಕದಾಗಿ ಇಲ್ಲಿ ಅಂದರೆ ಯೂಸ್ ಮಾಡದೇ ಇರುವಂಥ ಸೇಫ್ಟಿ ಪಿನ್ ಯೂಸ್ ಮಾಡಬೇಕು. ಯೂಸ್ ಮಾಡಿರೋದು ಸೇಫ್ಟಿ ಪಿನ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಯಾಕಂದರೆ ನಾವು ಒಂದು ದೇವರಿಗೆ ಸಿದ್ಧತೆ ಮಾಡ್ತೀವಿ ಅಂತಂದರೆ ನಾವು ಯೂಸ್ ಮಾಡಿರೋಂಥದ್ದು ಯೂಸ್ ಮಾಡಬಾರ್ದು. ಇನ್ನು ನೆಕ್ಸ್ಟು ಬಂದುಬಿಟ್ಟು ಒಡವೆಗಳಂದರೆ ನಾನು ಒಡವೆಯನ್ನು ಹಾಲು ಮತ್ತು ನೀರು ಗಂಜಲದಲ್ಲಿ ತೊಳೆದ್ಬಿಟ್ಟು ದೇವರಿಗೆ ಹಾಕ್ತೀನಿ. ಇವೆಲ್ಲನೂ ದೇವ್ರಿಗಂತಲೇ ಎತ್ತಿಟ್ಟಿರೋವಂಥದ್ದು. ನಾನು ಮುತ್ತಿನ ಹಾರ ತೊಗೊಬಂದಿದ್ದೆ. ಸರಿ ಒಡವೆ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಆ ಮುತ್ತಿನ ಹಾರನ ನೀರು ಮತ್ತು ಹಾಲಲ್ಲಿ ಕಲಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ಡಾಬು ಅಮ್ಮ ಅಷ್ಟೊಂದೆಲ್ಲ ಇಟ್ಕೊಂಡಿರೋದಿಲ್ಲ. ನಾವೇನು ನೆಕ್ ಪೀಸ್ಗೆ ಹಾಕ್ತೀವಲ್ವ, ಅದಕ್ಕೇ ದಾರ ಹಾಕ್ಕೊಂಡು ಈ ರೀತಿಯಾಗಿ ನಾನು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕಾಣಿಸ್ತಿತ್ತು ಒಟ್ಟಿನಲ್ಲಿ ಡಾಬ್ ಟೈಪ್ ಥರ. ಈಗ ಈ ಪ್ಲೈನ್ ಡಾಬ್ ಇರುತ್ತಲ್ವ, ಅದು ಚೆನ್ನಾಗಿ ಕಾಣಿಸುತ್ತೆ ದೇವರುಗಳಿಗೆ. ಅಡ್ಜಸ್ಟಬಲ್ ಆಗಿ ಪ್ಲೈನಾಗಿ ಕಾಣಿಸುತ್ತೆ. ಅಮ್ಮ ಏನು ಮಾಡ್ತಾರೆ ಅಂತಂದರೆ ಮೊದಲೆಲ್ಲ ಉಡಿಸ್ತಿದ್ರು. ಇವಾಗ ಹೋದ ವರ್ಷವೂ ತಟ್ಟೆಲಿಟ್ಟಿದ್ರು. ಸರಿ ನೀನು ಬಂದಿದ್ದೀಯಲ್ಲಮ್ಮ ಉಡಿಸು ಅಂತಂದರು. ಸರಿ ಅಂತೇಳ್ಬಿಟ್ಟು ಈಗ ಉಡಿಸಿ ಒಡವೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಅಮ್ಮ ಒಂದು ಸ್ವಲ್ಪ ಕಮ್ಮಿನೇ ಆರ್ಟಿಫಿಷಿಯಲ್ ಒಡವೆಗಳು ಇಟ್ಕೊಂಡಿರೋದು. ಚಿನ್ನದ್ದು ಒಂದಿತ್ತು, ಅದು ನೋಡಿದ್ರೆ ಬ್ಯಾಂಕಲ್ಲಿ ಹೋಗಿ ಕೂತಿದೆ. ಏನೂ ಮಾಡೋಕ್ಕಾಗಲ್ಲ, ಲಕ್ಷ್ಮೀ ದೇವಿ ಕರುಣೆ ಇರಬೇಕು. ಲಕ್ಷ್ಮೀ ದೇವಿ ಆರೋಗ್ಯ ಭಾಗ್ಯ ಒಂದು ಕೊಟ್ಟರೆ ನಾವು ಏನು ಬೇಕಾದರೂ ಸಂಪಾದನೆಯನ್ನು ಮಾಡ್ಕೋಬೋದು. ವರ ಕೊಡೋ ವರ ಮಹಾಲಕ್ಷ್ಮೀ ದೇವಿ. ಈಗ ಒಡವೆಗಳು ಒಂದು ಸ್ವಲ್ಪ ಅಂದರೆ ಒಂದು 2 ಥರ ಇತ್ತು ಅಷ್ಟೇ. ಅದಕ್ಕೀಗ ದಾರವನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇದೇ ಮುತ್ತಿನ ಸರ ಇತ್ತಲ್ವ, ನಿಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಇದನ್ನು ನೀರು ಮತ್ತು ಹಾಲಲ್ಲಿ ತೊಳೆದ್ಬಿಟ್ಟು, ಯಾಕಂದರೆ ನಾವು ಮೈ ಮೇಲೆ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಹಾಕೋದ್ರಿಂದ ಏನೂ ಆಗೋಲ್ಲ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಈಗ ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಕಳಶದೊಳಗಡೆ ಅಮ್ಮ ಹೇಳಿದರು ಇದೆಲ್ಲ ಹಾಕಮ್ಮ ಅಂತೇಳ್ಬಿಟ್ಟು ಇದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಈಗ ಪ್ಲೇಟಲ್ಲಿ ತೋರಿಸಿದ್ನಲ್ವ ಅದೆಲ್ಲನೂ ತಾವರೆ ಒಂದು ಬೀಜ ಮತ್ತು ಕವಡೆ ಅಂತಾರಲ್ವ, ಅದು ಸಿಕ್ಕಲಿಲ್ಲ. ಸರಿ ಅಂತೇಳ್ಬಿಟ್ಟು ಇರೋದನ್ನೇ ಹಾಕಿ ಈಗ ಕೂರಿಸ್ತಾ ಇದ್ದೀನಿ. ನೆಕ್ಸ್ಟು ಇದೇ ಸೈಜ್ಗೆ ಒಂದು ತೆಂಗಿನಕಾಯನ್ನು ತೊಗೊಬಂದಿದ್ರು. ಅದನ್ನೆಲ್ಲ ಜುಂಜೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಕುಂಕುಮ, ಜವಾದಿ ಪೌಡರ್ ಮತ್ತು ಹೂವು ಹಾಕಿ ಈಗ ಫೈನಲಿ ಎಲೆ ಎಲ್ಲ ಜೋಡಿಸ್ಬಿಟ್ಟು ತೆಂಗಿನಕಾಯಿ ಇಡೋದಷ್ಟೇ. ಇಲ್ಲಿ 5 ಎಲೆಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಗಲ ಇತ್ತು ಎಲೆಗಳು, ಯಾಕಂದರೆ ಚೊಂಬು ಅಗಲ ಇರುತ್ತಲ್ವ. ಯಾವುದೇ ಥರ ಎಲೆ ಅಂದರೆ ಓಲಾಗಿರಬಾರ್ದು, ತೂತಾಗಿರಬಾರ್ದು, ಆ ಥರ ಇರೋ ಎಲೆಗಳನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಲಕ್ಷ್ಮೀ ಹಬ್ಬ ಮಾಡಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ, ನಿಯಮ ನಿಷ್ಠೆಗಳಿಂದ ಮಾಡಬೇಕು. ತೆಂಗಿನಕಾಯಿನ ಈಗೆಲ್ಲನೂ ನಾನು ಅರಿಶಿನ ಉಜ್ಜ್ತಾ ಇಲ್ಲ, ಹಾಗೇನೇ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಡ್ತಾಯಿದ್ದೀನಿ. ಫುಲ್ಲು ಜುಟ್ಟು ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ಮಕೋಡವನ್ನು ಕಟ್ಕೊತಾ ಇದ್ದೀನಿ. ಎಲೆಯನ್ನು ಅರಿಬಾರ್ದು, ಆ ರೀತಿಯಾಗಿ ನಿಧಾನಕ್ಕೆ ಮಕೋಡನ ಅಡ್ಜಸ್ಟ್ ಆಗಿ ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿಕೊಂಡು ಮಕೋಡವನ್ನು ಕಟ್ಕೊತಾ ಇದ್ದೀನಿ. ಕೆಲವೊಬ್ಬರು ಅದ್ರ ಮೇಲೇನೂ ಚೊಂಬಿಡ್ತಾರೆ, ಅಂದರೆ ಚೊಂಬು ಬೇಡ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಟು ಕಟ್ತಾ ಇದ್ದೀನಿ ನಾನು. ದೇವ್ರ ಮನೇಲಿ ಆಲ್ರೆಡಿ ಎಲ್ಲ ರೆಡಿ ಆಗಿದೆ, ಇನ್ನೇನಿದ್ರು ಹೂವು ಹಾಕಿ ಲಕ್ಷ್ಮಿಯನ್ನು ಕೂರಿಸಿದ್ರೆ ಆಯಿತು. ನೆಕ್ಸ್ಟು ಎಲ್ಲ ಒಂದೇ ಸರಿ ಇಟ್ಕೊಂಡು ಆಮೇಲೆ ದೇವ್ರ ಮನೇಲಿ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಹಣ್ಣುಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೊಡ್ಡ ಬಾಳೆಹಣ್ಣು ತೊಗೊಬಂದಿದ್ರು, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಬಂದಿದ್ರು. ಈಗ ಅದನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ.
ಫೈನಲಿ ಅಲಂಕಾರ ಎಲ್ಲ ಮುಗೀತು. ಈಗ ದೀಪಗಳನ್ನು ಹಚ್ಚಿ ಅಮ್ಮ ಈಗ ಪೂಜೆ ಮಾಡ್ತಾ ಇದ್ದಾರೆ. ನಾನು ಹಾಡನ್ನು ಹಾಕ್ಬಿಟ್ಟಿದ್ದೆ, ಮಾಮೂಲಿ ವಾಯ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಲಕ್ಷ್ಮೀ ದೇವಿದು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹಾಕಿದ್ದೆ. ಸರಿ ಅದು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಮ್ಯೂಟ್ ಮಾಡಿದೆ. ಈಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಲಕ್ಷ್ಮಿಯನ್ನು ಕೂರಿಸಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರ ಮನೆಯಲ್ಲೂ ಇದೇ ಥರ ಲಕ್ಷ್ಮಿಯನ್ನು ಕೂರಿಸಿರ್ತಾರೆ. ಒಂದೊಂದು ಮನೆಯಲ್ಲೂ ನೋಡೋಕ್ಕೂ ಒಂದು ದೊಡ್ಡ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಮ್ಮನ ಮನೆ ಹತ್ರನೂ ಕೆಲವೊಂದು ಮನೆಗಳಿಗೆ ಹೋಗಿದ್ವಿ, ಅಂದರೆ ಬಂದು ಕರೆದ್ಬಿಟ್ಟು ಹೋಗಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲೆಲ್ಲ ನಾನು ಯಾವುದೇ ಫೋಟೋಸ್ ವೀಡಿಯೋಸ್ ತೆಗ್ದಿಲ್ಲ. ಸರಿ ಅಂತೇಳ್ಬಿಟ್ಟು ನಮ್ಮ ಮನೆಯದು ಮಾತ್ರ ಹಾಕೋಣ ಅಂತೇಳ್ಬಿಟ್ಟು ಹಾಕಿದ್ದೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನಾನು ಸೀರೆ ಎಲ್ಲ ಹಾಕ್ಕೊಂಬಂದು ರೆಡಿ ಆಗಿಬಿಟ್ಟು ಪಾಪು ನಾನು ಈಗ ಪೂಜೆ ಮಾಡ್ತಾಯಿದ್ದೀವಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದು ಹಬ್ಬ ಹರಿದಿನ ಅಂತಂದರೆ. ತಾಯಂದ್ರಿಗೆ ಎಸ್ಪೆಷಲಿ ಅವ್ರ ಹೆಣ್ಮಕ್ಳು ಅವ್ರ ಮನೆಗೆ ತವ್ರ ಮನೆಗೆ ಬಂದು ಒಂದು ಹಬ್ಬಕ್ಕೆ ಬಂದರೆ ಅವ್ರಿಗೆ ಎಷ್ಟು ಖುಷಿ ಸಂತೋಷ ಆಗುತ್ತೆ ಅಲ್ವಾ. ನಮ್ಮ ಮನೆಯವ್ರು ಬಂದಿರಲಿಲ್ಲ, ನಾವು ಮಾತ್ರ ಬಂದ್ವಿ. ಅಪ್ಪ ಬಂದಿದ್ದರು ಕರ್ಕೊಂಡೋಗೋದಕ್ಕೆ. ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗಿದ್ದಾಳೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಾಳೆ ಅಂತ ಅಂದ್ಕೊಂಡು ನಿಮಗೂ ಆ ದೇವತೆ ಸಕಲ ಸಂಪತ್ತನ್ನು ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ತೀನಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ಹಳ್ಳಿಯ ವರಮಹಾಲಕ್ಷ್ಮಿ ಈ ಥರ ಇತ್ತು. ಫೈನಲಿ ಒಂದು 5:30 6 ಗಂಟೆ ಆಯಿತು ನಾವೆಲ್ಲ ಪೂಜೆ ಮಾಡ್ಕೊಳ್ಳೋಷ್ಟರಲ್ಲಿ. ನಾನು ತುಪ್ಪದ ದೀಪ ಹಚ್ಚೋಣ, ತುಪ್ಪ ಹಾಕೋಣ ಅನ್ನೋಷ್ಟರಲ್ಲಿ ಅಮ್ಮ ಏನು ಮಾಡಿದರು ಅಂತಂದರೆ ದೊಡ್ಡ ದೀಪಕ್ಕೆ ಮಾಮೂಲಿ ದೀಪದ ಎಣ್ಣೆ ಹಾಕ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೇರೆ ಮಣ್ಣು ದೀಪದಲ್ಲಿ ಅದಕ್ಕೆ ತುಪ್ಪವನ್ನು ಹಾಕಿ ದೇವರಿಗೆ ಬೆಳಗಿದ್ವಿ. ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆನಂತರ ಊಟವನ್ನು ಮಾಡ್ತಾಯಿದ್ದೀನಿ. ಊಟ ಬಂದ್ಬಿಟ್ಟು ಒಬ್ಬಟ್ಟು, ಅನ್ನ, ರಸಮ್, ಹೆಸರುಬೇಳೆ, ಬೋಂಡ ಮತ್ತು ಕಜ್ಜಿಕಾಯಿ ಮಾಡಿದರು. ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.